ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಮಲ್ಲು ಅಡ್ವೊಕೇಟ್ ಅವರಿದ್ದಾರೆ, ಅವರ ಪಕ್ಕ ಅಡ್ವೊಕೇಟ್ ಕಾರ್ತಿಕ್. ಒಳ ಮೀಸಲಾತಿ ಯಾರಿಗೆ ಜಯ? ಹಸಿದವರ ತಟ್ಟೆಗೂ ಹಸಿವಿಲ್ಲದವರ ತಟ್ಟೆಗೂ ಒಂದೇ ಪ್ರಮಾಣದ ಊಟ. 35 ವರ್ಷ ದುಡಿದವರಿಗೂ ದುಡಿಯದೆ ಮನೆಯಲ್ಲೇ ಕೂತವರಿಗೂ ಒಂದೇ ಪ್ರಮಾಣದ ಕೂಲಿ. ಸಂಖ್ಯೆಯಲ್ಲಿ ಹೆಚ್ಚಿದ್ದವರಿಗೂ ಕಡಿಮೆ ಇದ್ದವರಿಗೂ ಒಂದೇ ಪ್ರಮಾಣದ ಹಂಚಿಕೆ. ಅಸ್ಪೃಶ್ಯತೆಯ ನೋವಿನಿಂದ ಬಳಲುತ್ತಿರುವ ಹಾಗೂ ಅಸ್ಪೃಶ್ಯತೆಯ ನೋವೇ ಇಲ್ಲದವರಿಗೂ ಒಂದೇ ಔಷಧಿ. ನಗುವುದೋ ಅಳುವುದೋ ಸ್ವೀಕರಿಸುವುದೋ ತಿರಸ್ಕರಿಸುವುದೋ ಕಳೆದುಕೊಂಡಿದ್ದು ಯಾರು, ಪಡೆದುಕೊಂಡಿದ್ದು ಯಾರು? ಯಾರಿಗೆ ಸಿಹಿ ಯಾರಿಗೆ ಕಹಿ? ನೋಡಿ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾರಂತ ಒಂದು ಪೋಸ್ಟ್. ಬಹುಶಃ ಸಿಹಿ ಅಂತೂ ಮಾದಿಗ ಸಮಾಜಕ್ಕಿಲ್ಲ, ಕಹಿ ಅಂತೂ ಮಾದಿಗ ಸಮಾಜಕ್ಕೆ 100ಕ್ಕೆ 100ರಷ್ಟು ಸತ್ಯ. ಯಾಕೆ ಈ ತರ ಒತ್ತು ಕೊಟ್ಟು ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸ್ವಲ್ಪ ಇವತ್ತು ಒಂದೆರಡು ಟೆಕ್ನಿಕಲ್ ಆಗಿ ತಮ್ಮ ವಿಚಾರಕ್ಕೆ ಕೆಲವು ಮಾಹಿತಿಗಳನ್ನು ತರ್ತೀನಿ. ಸಂತೋಷ್ ಹೆಗಡೆ ಅವರದು 5 ಜಡ್ಜ್ಗಳ ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಅರುಣ್ ಮಿಶ್ರಾ ಅವ್ರದ್ದು 5 ಜನರ ಕಾನ್ಸ್ಟಿಟ್ಯೂಷನಲ್ ಬೆಂಚ್, DY ಚಂದ್ರಚೂಡ್ ಅವ್ರದ್ದು 7 ಜನರ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಇಷ್ಟು ಬೆಂಚ್ಗಳು ಹೇಳದಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತು. ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ಎಂಪರಿಕಲ್ ಡಾಟಾ, ಬ್ಯಾಕ್ವರ್ಡ್ನೆಸ್, ಮೋರ್ ಬ್ಯಾಕ್ವರ್ಡ್ನೆಸ್, ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂತ. ದತ್ತಾಂಶ, ಹಿಂದುಳಿವಿಕೆ, ನಮ್ಮ ಅಲ್ಲಿ ರೆಪ್ರೆಸೆಂಟೇಷನ್ ಎಷ್ಟು ಜನ ಭಾಗಿಯಾಗಿದ್ದಾರೆ, ಈ 3 ಯಾರ್ಡ್ ಸ್ಟಿಕ್ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಿ ಅಂತ 5 ಜನರ ಸಂವಿಧಾನ ಪೀಠ ಅರುಣ್ ಮಿಶ್ರಾ ಅವ್ರದ್ದು, 7 ಜನರ ಸಂವಿಧಾನ ಪೀಠ DY ಚಂದ್ರಚೂಡ್ ಅವ್ರದ್ದು ಹೇಳಿದ್ರು. ಎಂಪರಿಕಲ್ ಡಾಟಾ ಈ ಸರ್ಕಾರ ಗಾಳಿಗೆ ತೂರ್ತು. ಹಿಂದುಳಿವಿಕೆ ಅತಿ ಹಿಂದುಳಿಕೆ ಈ ಸರ್ಕಾರ ಗಾಳಿಗೆ ತೂರ್ತು. ರೆಪ್ರೆಸೆಂಟೇಷನ್ ನ ಗಮನಿಸಿ ಈ ಸರ್ಕಾರ ಗಾಳಿಗೆ ತೂರ್ತು. ಎಂಪರಿಕಲ್ ಡಾಟಾ ನಾಗಮೋಹನ್ ದಾಸ್ ತಗೊಳ್ಳಿಲ್ಲ, AJ ಸದಾಶಿವ ತಗೊಳ್ಳಿಲ್ಲ, ಮಾಧುಸ್ವಾಮಿ ವರದಿ ತಗೊಳ್ಳಿಲ್ಲ. ಇವ್ರಿಗೆ ಹೆಂಗ್ ಬೇಕು ಮನ್ಸೋ ಇಚ್ಛೆ ತಿರ್ಚಿ ಮಾಡಿದ್ರು ಎಂಪರಿಕಲ್ ಡಾಟಾ. ಬ್ಯಾಕ್ವರ್ಡ್ನೆಸ್, ಮೋರ್ ಬ್ಯಾಕ್ವರ್ಡ್ನೆಸ್ ಅನ್ನಂಥದ್ರಲ್ಲಿ ಮಾದಿಗರು 2ನೇ ಸ್ಥಾನ, ಅಲೆಮಾರಿಗಳು 1ನೇ ಸ್ಥಾನ ಇರಬೇಕಿತ್ತು. ಅಲೆಮಾರಿಗಳನ್ನ 4ನೇ ಸ್ಥಾನಕ್ಕೆ ಹಾಕಿದ್ದಾರೆ ಬೋವಿ ಲಂಬಾಣಿ ಕೊರ್ಮಾ ಕೊರ್ಚಾ ಜೊತೆ. ಸೊ ಅವ್ರನ್ನ ಕೂಡ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅನ್ನೋಂಥವ್ರನ್ನ ಕಿತ್ತಿ ಹರಿದಂಚಿದ್ದಾರೆ. ಇನ್ನು ಮಾದಿಗ ಸಮಾಜಕ್ಕೆ ದೊಡ್ಡ ಮಾರಣಾಂತಿಕ ಹಲ್ಲೆ ಅಂತ ಏನ್ ಹೇಳ್ತೀವಿ ನಾಡು ಭಾಷೆನಲ್ಲಿ, ಹಂಗೆ ಮರಣ ಶಾಸನ ಈ ರೋಸ್ಟರ್ ಬಿಂದುವಿನಲ್ಲಿ ಮಾದಿಗ ಸಮಾಜಕ್ಕೆ ಈ ಸರ್ಕಾರ ಮಾಡಿದೆ. ಹೇಳ್ತೀನಿ ರೋಸ್ಟರ್ ಬಿಂದು ಏನು ಅಂತ. ಇದು ಮೇಲ್ನೋಟಕ್ಕೆ ನಿಮಗೆ ಹೇಳದಂತ 5 ಪ್ರಶ್ನೆಗಳು. ನೀವು ಕೇಳ್ಬೋದು, ಸರ್ ಅಟ್ಲೀಸ್ಟ್ ಭಾಗ ಆಗಿದೆಯಲ್ಲ 5.25, 5.25, 4.5, ಇದು ಸರ್ಕಾರ ಮಾಡಿದ ಕೊಡುಗೆ ಅಲ್ವಾ? ಸರ್ಕಾರ ಪರಿಸ್ಥಿತಿ ಜಾತಿ ಅದರಲ್ಲೂ ಈ ನೊಂದವರ ಬೆಂದವರ ಪರ ಇರೋದು ಅಲ್ವಾ ಅಂತ. ಯಾವುದೇ ಕಾರಣಕ್ಕೂ ಇಲ್ಲ. ಈ ಏನು 5.25, 5.25, 4.50 ಆಗಿದೆ, ಅದು ನೇರ ಮಾದಿಗ ಸಮಾಜದ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂತ ಹೋರಾಟಗಾರರ ಶ್ರಮ, 16 ಜನ ಪ್ರಾಣ ಬಿಟ್ಟಂತವರ ತ್ಯಾಗ, ಈ ಮಟ್ಟಿಗೆ ಹೋರಾಟ ಮಾಡೋರಿಗೆ ಸರ್ಕಾರ ಎದುರಿ ಮಾಡಿರಂತ ಹೆಜ್ಜೆ ಇದು. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಮಾಡಂತ ಕಿಂಚಿತ್ತನುವೆ ಆಸಕ್ತಿ ಈ ಸರ್ಕಾರಕ್ಕೆ ಇರಲಿಲ್ಲ. ಯಾಕಿರ್ಲಿಲ್ಲ ಅಂತ ನಿಮಗೆ ನಾನು ಹೇಳ್ತೀನಿ.
25/8/2025 ಈ ಡೇಟ್ನ 16 ಸರಿ ನಾನು ನಿಮ್ಮ ಮುಂದೆ ಹೇಳಿದ್ದೀವಿ. 25/8/2025 ಅವತ್ತು ಸರ್ಕಾರ 6/6/5 ಅಂತ ವಿಂಗಡಣೆ ಮಾಡಿದಂಥ ದಿನ ಅದು. 6/6/5 ಅಂತ ವಿಂಗಡಣೆ ಮಾಡಿದಂಥ ದಿನ ಅದು. 6/6/5 ಅಂತ ಮಾಡಿದ ಮೇಲೆ ಅಡ್ವೊಕೇಟ್ ಜನರಲ್ ಆ ಮಾಹಿತಿನ ಇವ್ರಿಗೆ ಕೋರ್ಟ್ದಲ್ಲ 22/1/2020 ಹೇಳ್ತಾರೆ. ಆದರೆ ಹೈಕೋರ್ಟ್ ಸ್ಟೇ ಕೊಡಂಥದ್ದು 19/11/2025. ಒಂದ್ಸರಿ ದಯಮಾಡಿ ಕರೆಕ್ಟಾಗಿ ಇದನ್ನ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಅದೇ ಅಡ್ವೊಕೇಟ್ ಜನರಲ್ 22/1/2026ಕ್ಕೆ 56,432 ಹುದ್ದೆಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಿ ಮುಂದೋಗ್ಬೋದು ಅಂತ ಹೇಳ್ತಾರೆ. ಆದ್ರೆ ಈ ವಿಚಾರಕ್ಕೆ ಹಿಂದೆ ಸ್ಟೇ ಇದ್ದಿದ್ದು ಹೈಕೋರ್ಟ್ ನಲ್ಲಿ 19/11/2025 ಸ್ಟೇ ಇರುತ್ತೆ. ಅದ ನಂತರದಿಂದಲೇ ಅಡ್ವೊಕೇಟ್ ಜನರಲ್ ಹಿಂಗೆ ಬಂದು ಹೇಳಿರ್ತಾರೆ. ಆದ್ರೆ ಈ ಆದೇಶ ಆಗಿರೋಂಥದ್ದು 25/8/2025 ನಾಗಮೋಹನ್ ದಾಸ್ ಅವರ ವರದಿ ಮೇಲೆ. 25/8/2025 ವರದಿ ಆದ್ಮೇಲೆ ಸರ್ಕಾರದ ಒಂದು ಹೆಜ್ಜೆನೂ ಇಡಲ್ಲ, ಶ್ವೇತಪತ್ರ ಹೊರಡಿಸಿ ಅಂತಿಮ ರೂಪನ ಈ ಆದೇಶಕ್ಕೆ ಕೊಡಕ್ಕೆ. ನಿಮ್ಗೆ ಗೊತ್ತಿರಲಿ, ಇವತ್ತಿನ ದಿನದ ತನಕನೂ ಕೂಡ ಶ್ವೇತಪತ್ರ ಹೊರಡಿಸಿಲ್ಲ. 6/6/5ಕ್ಕೆ ಇಲ್ಲಿ ತನಕನೂ ಹೊರಡಿಸಿಲ್ಲ. ಹಾಗಾದ್ರೆ ನೀವು ಕೇಳ್ಬೋದು, ಅರೆ ಶ್ವೇತಪತ್ರ ಹೊರಡಿಸಿಲ್ಲ ಅಂತ ಅಂದ್ರೆ ಹೈಕೋರ್ಟ್ ಅಲ್ಲಿ ಸ್ಟೇ ಹಾಕಿಂತ ಮೊದಲೇ ಎಷ್ಟು ಮುಗಿಸಿದ್ದಾರೆ ಗೊತ್ತಾ? ಹೈಕೋರ್ಟ್ ಸ್ಟೇ ಕೊಡಕ್ಕಿಂತ ಮೊದಲೇ ಇವರು 4,409 ಹುದ್ದೆಗಳನ್ನ ತುಂಬಿಡಿದ್ದಾರೆ 17% ಒಳಗಡೆ. 3,644 ಹುದ್ದೆಗಳು ಅಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. 4,409 ಹುದ್ದೆಗಳು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. 3,644 ಹುದ್ದೆಗಳನ್ನ ಚಾಲ್ತಿಲಿ ಇಟ್ಕೊಂಡಿದ್ರು. ಇದೆರಡು ಮಾಹಿತಿ ಕೊಟ್ಟಂಥದ್ದು ಅಡ್ವೊಕೇಟ್ ಜನರಲ್ ಅವರು 22/1/26 ತನಕ 6ರಂದು 22/1/2026 ಅಡ್ವೊಕೇಟ್ ಜನರಲ್ ಆ ಮಾಹಿತಿನ ಕೊಡ್ತಾರೆ. ನೀವೇಳಿ, ನಾ 3 ಡೇಟ್ ಹೇಳಿದೆ. 25/8/2025 ಕ್ಯಾಬಿನೆಟ್ ಆದೇಶ, ಅದಾದ ಮೇಲೆ 4,409 ಹುದ್ದೆಗಳು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ 17% ಒಳಗಡೆ. 3,644 ಹುದ್ದೆಗಳು ಪ್ರೋಗ್ರೆಸ್ ಅಲ್ಲಿದೆ. ಈ ಮಾಹಿತಿನ ಅಡ್ವೊಕೇಟ್ ಜನರಲ್ ಕೊಡಂಥದ್ದು 22/1/2026. 17% ಒಳಗಡೆ ಮಾಡಿದರೆ ಒಳ ಮೀಸಲಾತಿ ಜಾರಿ ಮಾಡಿದೆ ಸ್ಟೇ ಹಾಕಿಂತ ಮೊದಲೇ. ಈ 2 ಸ್ಲ್ಯಾಬ್ ಹೇಳಿದ್ನಲ್ಲ, ಈ ಪ್ರಕ್ರಿಯೆನ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಂತ ಮನಸ್ಸು ಇಚ್ಛೆ ಇತ್ತ ಇದರಲ್ಲಿ ಒಂದು. ಅಡ್ವೊಕೇಟ್ ಜನರಲ್ಲು ಈ ಒಪಿನಿಯನ್ ಕೊಡ್ತಾರೆ. ಕ್ಯಾಬಿನೆಟ್ ನೋಟ್ನ ನಾನು ಹಿಂದೆಲ್ಲ ಹಂಚ್ಕೊಂಡಿದ್ದೀನಿ, ಸಾಫ್ಟ್ ಕಾಪಿ ನಿಮಗೆ ಕೊಟ್ಟು. ಕ್ಯಾಬಿನೆಟ್ ಅಲ್ಲೂ ಕೂಡ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಆಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಸೆಕ್ರೆಟರಿ ರಂದೀಪು, DPR ಸೆಕ್ರೆಟರಿ ರಂದೀಪು, ಪ್ರಿಯಾಂಕಾ ಖರ್ಗೆ ಅವರ ಮಿನಿಸ್ಟ್ರಿ ಸೆಕ್ರೆಟರಿ ರಂದೀಪ್ ಇದ್ದು, ಪ್ರಿಯಾಂಕಾ ಖರ್ಗೆ ಜೊತೆ ಮಾದೇವಪ್ಪನವ್ರ ಜೊತೆ ಪರಮೇಶ್ವರ್ ಜೊತೆ ಸೇರ್ಕೊಂಡು 56,432 ಹುದ್ದೆಗಳಿಗೆ ಒಳ ಮೀಸಲಾತಿ ಇಲ್ಲ ಅನ್ನಂಗೆ DPR ಆರ್ಡರ್ನ ಹೊರಗಡೆ ತರ್ತಾರೆ. ಆ DPR ಆರ್ಡರ್ ನಿಮ್ಗೆ ಕೊಟ್ಟಿದ್ದೀನಿ ನಾನು ಹಿಂದೆನೆ, ಬೇಕಾದ್ರೆ ಮತ್ತೊಂದ್ಸರಿ ಕೊಡ್ತೀನಿ ನಾನು. ಇಷ್ಟು ಕೊಟ್ಟ ಮೇಲೆ ಒಳ ಮೀಸಲಾತಿ ಜಾರಿ ಮಾಡೋ ಇಚ್ಛೆ ಐತೆ ಅವ್ರಿಗೆ? ಹೇಳಿ ನೋಡೋಣ. ಒಳ ಮೀಸಲಾತಿ ಜಾರಿ ಮಾಡೋದು ಎಲ್ಲ ದಾಖಲೆ, ನಾನು ಏನೇನು ಹೇಳ್ತಾ ಇದ್ದೀನಿ ನಿಮ್ಗೆ ಎಲ್ಲ ದಾಖಲೆ. ಎಲ್ಲಿ ಸರ್ಕಾರಕ್ಕೆ ಇಚ್ಛೆ ಇತ್ತು ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ? 1% ಕೂಡ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡೋ ಇಚ್ಛೆ ಇರಲಿಲ್ಲ.
ಇವತ್ತೇನಾದ್ರೂ 5.25 5.25 4.50 ಆಗಿರೋಂಥದ್ದು ಕೇವಲ ಆಕ್ಟಿವಿಸ್ಟ್ ಅಂಡ್ ಹೋರಾಟಗಾರರು ಯಾರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಮಾಡ್ಕೊಂಡು ಬಂದಿದ್ದಾರೆ 35 ವರ್ಷದಿಂದ, ಅವರ ಪ್ರಭಾವದ ಮೇಲೆ ಅವರು ಕೊಟ್ಟಂತ ಎಚ್ಚರಿಕೆ ಎದುರಿ ಸರ್ಕಾರ ಇದನ್ನ ಜಾರಿ ಮಾಡಿದ್ರು. ಯಾವುದೇ ಕಾರಣಕ್ಕೂ ಸರ್ಕಾರ ಇಚ್ಛಾಶಕ್ತಿಯಿಂದ ಮಾಡಿಲ್ಲ. ಇನ್ನು ಮುಂದೆ ಹೇಳ್ತೀನಿ ಯಾಕೆ ಇನ್ನೂ ಇಚ್ಛಾಶಕ್ತಿಯಿಂದ ಮಾಡಿಲ್ಲ ಅಂತ. 24/4/2026 ನೀವು ನೋಡಿದ್ರಿ, ಸರ್ಕಾರ ಕ್ಯಾಬಿನೆಟ್ನಲ್ಲಿ, ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದೆ. ಒಳ ಮೀಸಲಾತಿ ಅಂದ್ರೆ ಏನು ಒಂದು ನಿಮಗೆ ಓದ್ಬಿಡ್ತೀನಿ ಇದೊಂದು ಪಾಯಿಂಟ್ ಅನ್ನ. ಇದು ಏನು ಜಡ್ಜ್ಮೆಂಟ್ ಇದೆ ನಮ್ಮ ಸುಪ್ರೀಂ ಕೋರ್ಟ್ದು, ಅದರಲ್ಲಿ ಇದು ನೋಟ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ತಮಗೆ ಇದೆಲ್ಲ ಆನ್ಲೈನ್ ಸಿಗಂತದೇನೆ. ಪೇಜ್ ನಂಬರ್ 115 ಪ್ಯಾರಾಗ್ರಾಫ್ 167 ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಪೇಜ್ ನಂಬರ್ 115 ಪ್ಯಾರಾಗ್ರಾಫ್ 167 ಇದರಲ್ಲಿ ಮಧ್ಯದಲ್ಲಿ 4 ಲೈನ್ ಓದಿ ಕನ್ನಡದಲ್ಲಿ ಹೇಳ್ತೀನಿ ಅದನ್ನು ನಾನು. The objective of Article 16(4) is to ensure effective representation of the class in the services of the state across posts and grades. ದಯವಿಟ್ಟು ಎಂಫಸಿಸ್ ಮಾಡ್ತಾ ಇದ್ದೀನಿ. The objective of Article 16(4) is to ensure effective representation of the class in the services of the state across posts and grades ಅಂತ ಹೇಳುತ್ತೆ. ಕೊನೆಯಲ್ಲಿ ಅದೇ ಪಾರಾದಲ್ಲಿ the struggles that the class faces do not disappear with the representation in the lower grades. ಅವರ ಕಷ್ಟ ಕಾರ್ಪಣ್ಯಗಳನ್ನ ನೀವು ಕೆಳಮಟ್ಟದ ಹುದ್ದೆಗೆ ಕೊಟ್ರೆ ಅದು ಮುಚ್ಚೋಗಲ್ಲ. The endeavor is to ensure true and effective representation of the socially backward classes across posts. ಇದನ್ನ ಇಂದಿರಾ ಸಾನಿ ಕೇಸ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಮಾಡದಂತ ಹೇಳಿಕೆನ ಚಂದ್ರಚೂಡ್ ಅವರು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತಾರೆ. ಅಂದ್ರೆ ಕಟ್ಟ ಕಡೆಯ ಇದ್ರಲ್ಲಿ ಈ ಪಾರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ಹೇಳ್ತಾರೆ ಅಂತಂದ್ರೆ ಅದರಲ್ಲೂ ನೋಡಿ, ಇದೊಂದು ಪಾಯಿಂಟ್ ಓದ್ಬಿಡ್ತೀನಿ ನಿಮಗೆ. ಕ್ಲಾಸಸ್ ವಿಚ್ ಆರ್ ಸೋಷಿಯಲಿ ಬ್ಯಾಕ್ವರ್ಡ್ ಆಕ್ಯುಪೈ ದ ಲೋಯೆಸ್ಟ್ ಆಫ್ ದ ಸೋಷಿಯಲ್ ಸ್ಟ್ರಾಟಾ primarily because of the traditional occupation accorded to the class by social rules. For example, ಉದಾಹರಣೆಗೆ certain Dalit caste are regarded as scavenger caste, ಪೌರ ಕಾರ್ಮಿಕರು. Even with the provision of reservation, it is very difficult for the backward classes to shed the traditional occupation that is ascribed to them by society and optimize the opportunities even at the lowest level. ಒಬ್ಬ ಪೌರ ಕಾರ್ಮಿಕನಿಗೂ ಸಹ ಉನ್ನತ ಮಟ್ಟದ ಹುದ್ದೆ ಕೊಟ್ರೆ ಆಗ ನೀವೊಂದು ಸೋಷಿಯಲ್ ಈಕ್ವಾಲಿಟಿ ತರಕ್ಕೆ ಸಾಧ್ಯ ಆಗ್ಬೋದು ಅಂತ ಸುಪ್ರೀಂ ಕೋರ್ಟ್ 7 ಜಡ್ಜಸ್ ಸಂವಿಧಾನ ಪೀಠ ಹೆಡೆಡ್ ಬೈ ಡಿ.ವೈ. ಚಂದ್ರಚೂಡ್ ಹೇಳಂತವ್ರು. ಈಗ ಏನ್ ಮಾಡಿದಿರ ರೋಸ್ಟರ್ ನೀವು? ಮಾದೇವಪ್ಪನವ್ರು ಹೇಳಿದ್ರಲ್ಲ, ನಾವು ಹೇಳಿದ್ವಿ ಮಾದಿಗ ಸಮಾಜಕ್ಕೆ ಹಂತಗಳನ್ನಲ್ಲೂ ಅಡ್ಡಗಾಲಾಕಿ ಮಾದಿಗ ಸಮಾಜಕ್ಕೆ ದೊಡ್ಡ ಮಟ್ಟದ ತೊಂದರೆ ಮೋಸ ಇನ್ನೇನು ಆಗಿದೆ ಅಂದ್ರೆ ಅದು ಎಚ್ ಸಿ ಮಾದೇವಪ್ಪನವರಿಂದ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಮಾದೇವಪ್ಪನವ್ರು ಏನ್ ಹೇಳಿದ್ರು? 15 ಪೋಸ್ಟ್ಗಿಂತ ಕಡಿಮೆ ಇದ್ರೆ ಅಲ್ಲಿ ಮೀಸಲಾತಿ ಬರಲ್ವಂತೆ, ಒಳ ಮೀಸಲಾತಿ. ತಾವೆಲ್ಲ ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೀನಿ ಅದನ್ನ. 15 ಪೋಸ್ಟ್ಗಿಂತ ಕಡಿಮೆ ಇದ್ರೆ ಅಲ್ಲಿ ಒಳ ಮೀಸಲಾತಿ ಬರಲ್ಲ. ಅದನ್ನ SC ಜನರಲ್ ಹಂಗೆ ಉಳ್ಕೊಳ್ಳುತ್ತೆ. SC ಜನರಲ್ ಅಂದ್ರೆ ಏನು? ಒಳ ಮೀಸಲಾತಿ ಬರೋಕ್ಕಿಂತ ಮೊದಲೇ ಹಿಂದೆ ಹೇಗಿತ್ತು ಹಾಗೆ. 14 ಪೋಸ್ಟ್ ಇದ್ರೆ ಎಂಟೈರ್ 101 ಜಾತಿ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಕಾಂಪೀಟ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಕೆಳಮಟ್ಟದಿಂದ ಮೇಲ್ಮಟ್ಟ ಹುದ್ದೆಗಳಿಗೆ ನೀವು ಇವ್ರನ್ನ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳಿ ಪೌರ ಕಾರ್ಮಿಕದ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳುತ್ತೆ. ನೀವೇನ್ ಮಾಡಿದ್ದೀರಾ? 14 ಪೋಸ್ಟ್ ಇತ್ತು ಅಂತ ಅಂದ್ರೆ ರಿಸರ್ವೇಶನ್ ಇಲ್ಲ, ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳ್ತೀರಾ. ಅರೆ ಒಂದು AC ಆಗಂತ ಪೋಸ್ಟು, ಒಂದು DYSP ಆಗಂತ ಪೋಸ್ಟು,
ಅಥವಾ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಂತ ಪೋಸ್ಟು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಂತ ಪೋಸ್ಟು, ಕ್ಲಾಸ್ 1 VC ಆಗಂತದಾಗ್ಲಿ ಅಥವಾ ಕ್ಲಾಸ್ 1 ಪೋಸ್ಟ್ ಆಗ್ಲಿ ನಿಮ್ಗೆ 15 ಓಪನ್ ಆಗುತ್ತಾ? ಯೂನಿವರ್ಸಿಟಿನಲ್ಲಿ 2-3 ಆಗಲ್ಲ. ನಿಮಗೆ ಗೊತ್ತಿರಲಿ, ಪ್ರೊಫೆಸರ್ ಅನ್ನಂಥದ್ದು ಅಸಿಸ್ಟೆಂಟ್ ಪ್ರೊಫೆಸರ್ 2-3 ಆಗಲ್ಲ ಒಂದು ವರ್ಷಕ್ಕೆ. ಅದು ನಿಮ್ಮ ಅರ್ಥ? ಒಳ ಮೀಸಲಾತಿ ಕೊಟ್ಟಂಗಾಗಬೇಕು, ಕಿತ್ಕೊಂಡಂಗ ಆಗಬೇಕು. ಯಾಕೆ ಕೊಟ್ಟಂಗಾಗಬೇಕು ಕಿತ್ಕೊಂಡಾಗಬೇಕು ಅಂತ ಇದ್ದೀನಿ? ನೀವು ಮಾಡಿರೋಂಥದ್ದು ಕ್ಲಾಸ್ 3, ಕ್ಲಾಸ್ 4 ಎಂಪ್ಲಾಯ್ಮೆಂಟ್ಸ್ಗಳೇನಿದೆ ಅಲ್ಲಿ ಮಾದಿಗರಿಗೆ ಸಿಗ್ತದೆ ಅಂತ ನೀವು ತೋರಿಸ್ತಾ ಇದ್ದೀರಾ. ಕ್ಲಾಸ್ 3, ಕ್ಲಾಸ್ 4 ಇಲ್ಲಿ ತನಕ ಮಾದಿಗರಿಗೆ ಸಿಗ್ತಾ ಇದ್ದಿದ್ದು, ಅದು ಕೂಡ ಕಡಿಮೆ ಸಿಗ್ತಾ ಇದ್ದಿದ್ದು. ಒಳ ಮೀಸಲಾತಿ ಎಲ್ಲಿ ಜಾರಿ ಆಯಿತು? ಹಾಗಾದ್ರೆ ಎಲ್ಲಿ ಜಾರಿ ಆಯಿತು? ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಅವರು ಏನು ನಾನು ಹೇಳಿದೆ ನಿಮಗೆ, 3 ಜನ ಜಡ್ಜಸ್ಗಳು, ಸಂತೋಷ್ ಹೆಗ್ಡೆ ಅವರು, ಅರುಣ್ ಮಿಶ್ರಾ ಅವರು, DY ಚಂದ್ರಚೂಡ್ ಅವರು 16 ಸೈಟೇಷನ್ ಇಂದಿರಾ ಸಾನಿ ಕೇಸ್ ಹಿಡಿದು ಎಲ್ಲಾ ಸೈಟೇಷನ್ ಅನ್ನು ಒಗ್ಗೂಡಿಸಿ ಜಡ್ಜ್ಮೆಂಟ್ ಕೊಟ್ರೆ ಸಿದ್ದರಾಮಯ್ಯನವರು ಮಾದಿಗ ಮಿನಿಸ್ಟರ್ಸು, ವಲಯ ಮಿನಿಸ್ಟರ್ಸು, ಬೋವಿಲ್ ಲಂಬಾಣಿ ಮಿನಿಸ್ಟರ್ಸು ನೀವೆಲ್ಲ ಮಾತಾಡ್ಕೊಂಡು ಬಂದು ನನಗೆ ಹೇಳ್ಬಿಡಿ, ನಾನು ಜಾರಿ ಮಾಡ್ಬಿಡ್ತೀನಿ ಅಂತಾರೆ. ಇವೆಲ್ಲ ಪ್ರೆಸ್ಸಲ್ಲಿ ನೋಡಿರೋಂಥದ್ದು, ಕೇಳಿರೋಂಥದ್ದು ನಾನು ಹೇಳ್ತಾ ಇರೋದು ನಿಮಗೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪಾಲನೆ ಮಾಡಾಕಿದಾರ ಅಥವಾ ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಈ ತರ ಕುತಂತ್ರಗಳು ಮಾಡಾಕಿದಾರ ಅನ್ನಂಥದ್ದು ಪ್ರಶ್ನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿರೋಂಥದ್ದು ಬ್ಯಾಕ್ವರ್ಡ್ ಅಡಿಕ್ವೇಟ್ ರೆಪ್ರೆಸೆಂಟೇಷನ್, ಎಂಪಿರಿಕಲ್ ಡಾಟಾ ಗಾಳಿಗೆ ತೂರಿದ್ರಿ. ಬಲಾಢ್ಯ ಮಿನಿಸ್ಟರ್ಸ್ಗಳು, ಬಲಾಢ್ಯ ಸಮಾಜ ಮಾದಿಗರಿಗಿಂತ ಅಂತ ಅಂದ್ರೆ ಅದು ವಲಯ ಸಮಾಜ ಮತ್ತು ಬೋವಿಲ್ ಅಂಬಾಣಿ ಸಮಾಜ. ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಬನ್ನಿ ಅಂತ ಅಂದ್ರೆ ಅವರು ಜಾಸ್ತಿ ಅನುಕೂಲ ಪಡ್ಕೊಂಡ್ರವರು ಕೊಟ್ಬಿಡ್ತಾರ? ಅಥವಾ ಮಾದಿಗರಿಗೆ ಇಲ್ಲಿ ಯೂನಿವರ್ಸಿಟಿ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ, ಪ್ರೊಫೆಸರ್ ನಲ್ಲಿ 48-3 ಬಿಡ್ಬಿಡ್ತಾರಾ ಅವ್ರು ನಮ್ಗೆ? ಇದು ಒಳ ಮೀಸಲಾತಿ ಜಾರಿ ಆಗಿದ್ಯಾ? ಇದು ಜಾರಿ ಆಗಿದ್ಯಾ? 56,432 ಹುದ್ದೆಗಳನ್ನು ಸಹ ಒಳ ಮೀಸಲಾತಿ ಇಲ್ಲದೆ ತುಂಬಲಿಕ್ಕೆ ಹೋದಂತ ಷಡ್ಯಂತ್ರನ ನಮ್ಮ ವಕೀಲರ ತಂಡ, ಹೋರಾಟಗಾರರು ಯಾವಾಗ ಬಯಲಿಗೆ ತಂದ್ವಿ, ಇಕ್ಕಟ್ಟಿಗೆ ಸಿಗಾಕೊಂಡು ಇವರು ಇದನ್ನ ಮಾಡ್ಲಿಕ್ಕೆ ಮುಂದೆ ಬಂದಂತ ನೀವು ಗಮನಿಸಿ. ಹಿಂದೆ ಇವರು ತುಂಬಾ ಕೊಟ್ಟೋಗ್ಬಿಟ್ಟಿದ್ರು, H. C. ಮಾದೇವಪ್ಪ ಅಂಡ್ ಟೀಮ್. ಈ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಂತ ಇಚ್ಛಾಶಕ್ತಿ ಇತ್ತಾ? ಇದ್ದಿದ್ರೆ 46,432 ಒಳ ಮೀಸಲಾತಿ ಜಾರಿ ಇಲ್ದೇನೆ ಮುಂದೆ ಹೋಗ್ತಾ ಇದ್ದಾರ ರಣದೀಪ್ನ ಕಟ್ಕೊಂಡು? ಅಥವಾ ನಾನು ಹೇಳ್ದಂಗೆ ನಿಮ್ಗೆ 4,409 ಹುದ್ದೆಗಳನ್ನ ಕಂಪ್ಲೀಟ್ ಮಾಡಿದಾರಲ್ಲ, ಯಾಕೆ ಒಳ ಮೀಸಲಾತಿ ಮಾಡಿಲ್ಲ? ಅಥವಾ 3,644 ಪ್ರೋಸೆಸ್ ಇದಿರಲ್ಲ, ಯಾಕೆ ಒಳ ಮೀಸಲಾತಿ ಮಾಡಿಲ್ಲ? ಇದೆಲ್ಲ ಒಂದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಈ ಸರ್ಕಾರಕ್ಕೆ ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡುವಂತ ವಿಚಾರದಲ್ಲಿ ಶೋಷಿತ ಸಮಾಜದಲ್ಲಿ ಕಟ್ಟ ಕಡೆಯ ಸ್ಥಾನದಲ್ಲಿದ್ದಂತ ಮಾದಿಗ ಸಮಾಜ ಅಥವಾ ಅಲೆಮಾರಿ ಸಮಾಜ ಇವರಿಗೆ ನ್ಯಾಯ ಕೊಡುವಂತದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಿಂಚಿತ್ತನೂ ಮನಸ್ಸಿರಲಿಲ್ಲ. ಅವರಿಗೆ ಒನ್ ಅಂಡ್ ಓನ್ಲಿ ಅಜೆಂಡಾ ಇತ್ತು, ಅವರ ರಾಜಕೀಯ ಸ್ಥಾನ, CM ಸ್ಥಾನದ ಕುರ್ಚಿ ಅಳ್ಳಾಡ್ತಾ ಇದೆಯಲ್ಲ, ಅದನ್ನ ರಕ್ಷಣೆ ಮಾಡೋದು ಒಂದೇ ಅವ್ರಿಗಿದ್ದಂತ ಒನ್ ಅಂಡ್ ಓನ್ಲಿ ಅಜೆಂಡಾ CM ಅವ್ರಿಗೆ. ಸೊ ಹಾಗಾಗಿ ಈ ತೀರ್ಮಾನ ಒಳ ಮೀಸಲಾತಿ ಜಾರಿ ಮಾಡಿರೋದಲ್ಲ, ಸಿದ್ದರಾಮಯ್ಯನವರ CM ಚೇರ್ನ ಉಳಿಸ್ಕೊಳ್ಳಕ್ಕೆ ಮಾಡಿರಂತ ತಂತ್ರ, ಕುತಂತ್ರ ಇದು. ಎಲ್ಲಿ ಒಳ ಮೀಸಲಾತಿ ಜಾರಿ ಆಗಿದೆ? ನಾನು ನಿಮ್ಗೆ ಇಷ್ಟ ಹೇಳಿದ ಪಾಯಿಂಟ್ ಅಲ್ಲಿ ಇದು 35 ವರ್ಷದಿಂದ ಹೋರಾಟ ಮಾಡದಂತ ಮಾದಿಗರಿಗೆ ಮಾಡದಂತ ಮೋಸ, ವಂಚನೆ. ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿವರೆಗೂ 25/8/2025 6/6/5 ಆದ ನಂತರನೂ ಸಹ
ಅದಕ್ಕೆ ಕಾನೂನು ಅಂತಿಮ ರೂಪ ಕೊಟ್ಟಿರಲಿಲ್ಲ ಈ ಸರ್ಕಾರ. 5.25, 5.25, 4.50 ಮಾದಿಗರಿಗೆ ಅನ್ಯಾಯ ಆಗಿರೋದ್ರೂ ಸಹ ಅದನ್ನ ಮಾಡಲಿಕ್ಕೆ ಕಾರಣ ಮಾದಿಗ ಸಮಾಜದ 35 ವರ್ಷದಿಂದ ಮಾಡ್ಕೊಂಡು ಬಂದಂತ ಹೋರಾಟಗಾರರಿಗೆ ಅದೇನಾದ್ರು ಈ ಭಾಗ ಮಾಡಿಸೋದ್ರಲ್ಲಿ ಏನಾದ್ರು ಯಶಸ್ಸು ಅಂತ ಅದನ್ನ ಭಾವಿಸ್ತೀವಿ ಅಂತ ಅಂದ್ರೆ ಆ ಹೋರಾಟಗಾರರಿಗೆ ಆ ಭಾಗ ಮಾಡಿಸಿರೋಂಥ ಯಶಸ್ಸು ಸಲ್ಲಬೇಕು. ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕಂತೂ 1% ಸಲ್ಲಂಗಿಲ್ಲ. ಮೊದಲನೇದಾಗಿ ಮಾದಿಗರಿಗೆ ರೋಸ್ಟರ್ ಸಿಸ್ಟಮ್ ರೆಡಿ ಆಗಿಲ್ಲ. ಮಾದಿಗರಿಗೆ ಮೋಸ ಆಗಿದೆ ರೋಸ್ಟರ್ ಸಿಸ್ಟಮ್ ಅಲ್ಲಿ. ರೋಸ್ಟರ್ ಸಿಸ್ಟಮ್ ಮಾದಿಗರ ಪಾಲಿಗೆ ಮರಣ ಶಾಸನ. ಇನ್ನು AKADAಲಿರಂತ ವಲಯರ್ನ ಮಾದಿಗರ ಗುಂಪಿನಲ್ಲೂ ತಗೊಳ್ಬಹುದು ಅನ್ನಂತ ಆದೇಶ ಇನ್ನೂ ಜೀವಂತವಾಗಿದೆ. SC SP TSP ನಲ್ಲಿ ಮಾದಿಗ ಸಮಾಜಕ್ಕೆ ಭಾಗ ಬಗ್ಗೆ ಮಾತಾಡಿಲ್ಲ. ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಪ್ರಸ್ತಾವನೆ ಮಾಡಿಲ್ಲ. ಇಷ್ಟೂ ಕಾರಣಗಳಿಗೆ ಈ ಕಾಂಗ್ರೆಸ್ ಮಾಡಿರಂತ ಒಳ ಮೀಸಲಾತಿನ ನಾವು ತಿರಸ್ಕರಿಸ್ತೀವಿ. ಇಷ್ಟು ಕಾರಣಕ್ಕೆ. ಇನ್ನು ಎರಡನೇದಾಗಿ ಇದು ನಾವು ನಿಮ್ಮ ಮುಂದೆ ಬಂದಿರೋಂಥದ್ದು ಏನು ಸೋಷಿಯಲ್ ಮೀಡಿಯಾನಲ್ಲಿ ಏನಾಗುತ್ತೆ ಹರಡ್ತಾ ಇರೋಂಥ ಸುದ್ದಿಗಳು ಮಾಧ್ಯಮದಲ್ಲಿ, ಯಾಕಂದ್ರೆ ಇವತ್ತಿನ ದಿನ ಮಾಧ್ಯಮದ ನ್ಯೂಸ್ನು ಕೂಡ ಎವಿಡೆನ್ಸ್ ಆಗಿ ತಗೊಳುತ್ತೆ ಕೋರ್ಟ್. ಇಟ್ ಇಸ್ ನಾಟ್ ದಟ್ ಇಟ್ ಇಸ್ ರಿಜೆಕ್ಟೆಡ್ ಟೋಟಲಿ. ಆ ಬೇಸ್ ಮೇಲೆ ನಿಮ್ಮ ಮುಂದೆ ಬಂದಿದ್ದೀವಿ. ಇನ್ ನೆಕ್ಸ್ಟ್ ವೀಕ್ ನಲ್ಲಿ ಎಲ್ಲ ಅಫಿಷಿಯಲ್ ಆರ್ಡರ್ಸ್ಗಳು ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ತಗೊಂಡು ಇನ್ನೊಂದ್ಸರಿ ಬರ್ತೀವಿ. ಅದು ಒಂದು. ವಿರೋಧ ಮಾಡ್ತೀವಾ, ಕೋರ್ಟ್ಗೆ ಹೋಗ್ತೀವಾ, ಇನ್ನೊಂದು ಮಾಡ್ತೀವಾ? ಏಕೆಂದ್ರೆ ಕನ್ನಡಪ್ರಭನಲ್ಲಿ ನಿನ್ನೆ ಒಂದು ಬೇರೆ ಆಂಗಲ್ ನೋಡಿದೆ. ABC ಫಸ್ಟ್ ಕೆಲವು ಹುದ್ದೆಗಳಿಗೆ, BCA ಸೆಕೆಂಡ್ ಕೆಲವು ಹುದ್ದೆಗಳಿಗೆ, CAB ಇನ್ನೊಂದು ಗುಂಪಿಗೆ ಅಂತ ಅದನ್ನ ರಿವರ್ಸ್ ಆರ್ಡರ್ ಮಾಡಿದ್ದಾರೆ. ಅದೊಂದು ಆರ್ಟಿಕಲ್ ಕನ್ನಡಪ್ರಭದಲ್ಲಿ ಮಾತ್ರ ನೋಡಿದೆ, ಬೇರೆ ಯಾವ ಪೇಪರ್ ನೋಡಲ್ಲ ನಾನು. ಅದು ಯಾವ ರೀತಿ ಮಾಡಿದ್ದಾರೆ ಹೊರಗಡೆ ಬರಲಿ, ಅದು ಏನಕ್ಕೆ ಮಾಡಿದ್ದಾರೆ ಅಂತ ಅದು ಹೊರಗಡೆಗೆ ಬರಲಿ. ಇದನ್ನು ಕಾಯ್ತಾ ಇದ್ದೀವಿ. DPR ಆರ್ಡರ್ ಬರಲಿ, ಶ್ವೇತಪತ್ರ ಫೈನಲೈಸ್ ಆಗಲಿ. ಇದೆಲ್ಲ ಆದ್ಮೇಲೆ ಇನ್ನೊಂದ್ಸರಿ ನಾವು ಕೂತೋದನ್ನ ವಿಮರ್ಶೆ ಮಾಡಿ, ಯಾಕಂದ್ರೆ ನಾವೆಲ್ಲ ಅಡ್ವೊಕೇಟ್ಸ್ಗಳಾಗಿರೋದ್ರಿಂದ ದಾಖಲೆಗಳನ್ನೆಲ್ಲ ಇನ್ನೊಂದ್ಸರಿ ಅದನ್ನ ಗಮನಿಸಿ ನಿಮ್ಮ ಮುಂದೆ ಬರ್ತೀವಿ. ಆದ್ರೆ ಒಂದು ಮಾತ್ರ ಹೇಳ್ತೀವಿ ಇವತ್ತು ನಾವು, ಸುಪ್ರೀಂ ಕೋರ್ಟ್ ಪ್ರಕಾರ ದತ್ತಾಂಶ, ಅಡಿಕ್ವೇಟ್ ರೆಪ್ರೆಸೆಂಟೇಷನ್, ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಆ ಅಡಿನಲ್ಲಿ ಎಲ್ಲಿ ತನಕ ಒಳ ಮೀಸಲಾತಿ ಹಂಚಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲಲ್ಲ. ಒಂದು. AKADAಲಿರಂತ ಒಲೆ ಸಮಾಜದವರನ್ನ ಮಾದಿಗರ ಗುಂಪಿನಲ್ಲಿ ತಗೊಳ್ದಂಗ್ ಮಾಡೋ ತನಕನೂ ನಮ್ಮ ಹೋರಾಟ ನಿಲ್ಲಲ್ಲ. ಎರಡು. SC SP TSP ನಲ್ಲಿ ನಮ್ಮ ಸಮಾಜಕ್ಕೆ ಈ ಡಿವಿಷನ್ ಪ್ರಕಾರ ದುಡ್ಡು ಬಂದಿಲ್ಲ ಅಂದ್ರೆ ಆ ಬರೋ ತನಕ ಹೋರಾಟ. ಮೂರು. ಬಡ್ತಿ ಮೀಸಲಾತಿನಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಈ ಈಕ್ವೇಶನ್ ನಲ್ಲಿ ಬರಲಿಲ್ಲ ಅಂತ ಅಂದ್ರೆ ಹೋರಾಟ ಮಾಡೋದು. ನಾಲ್ಕು. ಇನ್ ಕೊನೆಯದಾಗಿ ರಾಜಕೀಯ ಮೀಸಲಾತಿ ಸಿಕ್ಲಿಲ್ಲ ಅಂತ ಅಂದ್ರೆ ಒಳ ಮೀಸಲಾತಿ, ಅದಕ್ಕೆ ಹೋರಾಟ ಮಾಡೋದು. 5. ನಮ್ಮ ಹೋರಾಟ ಇಷ್ಟು ಮುಗಿಯೋ ತನಕನೂ ಸಹ, ಇಷ್ಟು ಫೀಲ್ಡ್ಗಳಲ್ಲಿ ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗೋ ತನಕನೂ ಸಹ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇದನ್ನು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಮಾಡಿರೋಂಥ ಒಳ ಮೀಸಲಾತಿನ ನಾವು ಸ್ವಾಗತ ಮಾಡಲ್ಲ. ಅದೇನ್ ಡಿವಿಷನ್ ಆಗಿದೆ ಆ ಡಿವಿಷನ್ ಕೀರ್ತಿ ನಮ್ಮ ಹೋರಾಟಗಾರರಿಗೆ ಸಲ್ಲಬೇಕು, ಸರ್ಕಾರಕ್ಕೆ 1% ಸಲ್ಲಂಗಿಲ್ಲ. ಯಾಕೆಂದ್ರೆ ಈ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿರೋದು ಯಾವಾಗ ಗೊತ್ತಾ? ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಜಾರಿ ಮಾಡಿರೋದು ಯಾವಾಗಿದು? 1 ವರ್ಷ 8 ತಿಂಗಳು 25 ದಿನದ ನಂತರ ಅವೈಲಬಲ್ ಎಂಪಿರಿಕಲ್ ಡಾಟಾ ಮಾಡಿ ಅಂದ್ರೆ ಈ ಎಲ್ಲ ದಾಖಲೆಗಳು ಎಳೆಯಾಗಿ ಹೇಳುತ್ತೆ ಈ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಂತ ಇಚ್ಛೆ ಇರಲಿಲ್ಲ. ಈಗಲೂ ಸಹ ಒಳ ಮೀಸಲಾತಿ ಮಾದಿಗ ಸಮಾಜಕ್ಕೆ ನ್ಯಾಯ ದೊರಕಂಗೆ ಅಥವಾ ಸುಪ್ರೀಂ ಕೋರ್ಟ್ ಹೇಳ್ದಂಗೆ ನ್ಯಾಯ ದೊರಕದಂಗೆ ಅಥವಾ ಅಲೆಮಾರಿಗಳಿಗೆ ನ್ಯಾಯ ದೊರಕದಂಗೆ ಈ ಸರ್ಕಾರ ಮಾಡಿಲ್ಲ. ಆಮೇಲೆ ನಿಮ್ ಕ್ವಶನ್ ತಗೊಳ್ತೀವಿ, ಒಂದೇ ಪಾಯಿಂಟ್ ಲಾಸ್ಟ್. ಆಮೇಲೆ
ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಏನು ಪಾಪ ಈ ಒಳ ಮೀಸಲಾತಿ ಕಂಪೈಲ್ ಮಾಡಿ ಕೊಟ್ಟಿದ್ರು, ಒಂದು ಹಂತಕ್ಕೆ ಸರಿ ಇದೆ ಅಂತ ನಾವು ಹೇಳಿದ್ವಿ. ಅವರು ಕೂಡ ಹೇಳಿದ್ದಾರೆ ಇವರು ಮಾಡ್ರಂತ ಒಳ ಮೀಸಲಾತಿ ಸರ್ಕಾರದ ತಂತ್ರ ಸರಿ ಇಲ್ಲ. ದಯಮಾಡಿ ಹೇಳಿ ಸರ್. ಈಗ ಅದನ್ನು ಅಷ್ಟೇ ಅಲ್ಲೇನಾಗ್ಬೋದು, ಯಾವ್ಯಾವ ಹುದ್ದೆಗಳು ಅನ್ನೋಂಥ ಪ್ರಶ್ನೆ ಬರ್ತೇವೆ. ರೋಸ್ಟರ್ ನಾನು ಹೇಳಿದೆ, ಯಾವ್ದಾದ್ರು ಹುದ್ದೆಗಳು ಬರೀ 15 ಒಳಗೆ ಬಂದ್ಬಿಟ್ರೆ ಅಲ್ಲಿ ಒಳ ಮೀಸಲಾತಿನೇ ಜಾರಿ ಆಗಲ್ಲ. 15 ಮೇಲಾದ್ರೆ ಅಲ್ಲಿ ಒಳ ಮೀಸಲಾತಿ ಜಾರಿ ಆಗುತ್ತೆ. ಅದು ಯಾವ ಒಳ ಮೀಸಲಾತಿ? ಸುಪ್ರೀಂ ಕೋರ್ಟ್ ಆದೇಶದ ನೇರ ವಿರೋಧ ಮಾಡ್ರಂಥದ್ದು ಇದು. %. ಅದೇ ಹೇಳಿದ್ ನಾನು. ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರು ಏನ್ ಮಾಡಿದ್ರು ನೋಡಿ, ಅವ್ರು ಹೆಂಗ್ ಮಾಡಿದ್ರು ಅಂತ. ಮಾದಿಗರನ್ನ ಒಂದು ಗುಂಪು ಮಾಡಿದ್ರು, ಜನಸಂಖ್ಯೆ ಜಾಸ್ತಿ ಇತ್ತು, ಹಿಂದುಳಿಕೆ ಜಾಸ್ತಿ, 6% ಕೊಟ್ರು. ಒಲೆಯರ್ದು ಸೆಕೆಂಡ್ ಹೈಯೆಸ್ಟ್, ಹಿಂದುಳಿಕೆ ಮಾದಿಗರಿಗಿಂತ ಕಮ್ಮಿ, ಸ್ವಲ್ಪ ಮುಂದುವರೆದಿದ್ದಾರೆ ಅವರು, 5% ಕೊಟ್ರು. ಬೋವಿಲ್ ಅಂಬಾಣಿ ಅವರಿಗೆ ಬಹಳ ಮೇಲ್ ಬಂದಿದ್ದಾರೆ, 4% ಕೊಟ್ರು. ಏಕೆ ಹೇಳಿ ಗೊಂದಲ ಇತ್ತು, ಯಾಕಂದ್ರೆ ಮಾದಿಗರು ಒಲೆಯರು ಇಬ್ರು ಇದ್ರು. ಆ ತೀರ್ಮಾನ ಆಗೋ ತನಕ ಅವ್ರನ್ನ ಸಪರೇಟ್ ಅಲ್ಲಿ ಇಡೋಣ, ಇಲ್ಲಾಂದ್ರೆ ಅಲ್ಲಿ ಇರೋಂಥವ್ರು ಹೋಗಿ ಮಾದಿಗರಲ್ಲಿ ತಗೋಬಹುದು ಅಂತ ಅವ್ರನ್ನ ಸಪರೇಟ್ ಆಗಿಟ್ರು. ಅಲೆಮಾರಿಗಳು ಬಹಳ ಹಿಂದುಳಿದವ್ರೆ, ಅದು ಅವ್ರದ್ದೇನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅದು ಫಸ್ಟ್ ಅಲ್ಲಿ ಬಗೆಹರಿಲಿ ಅನ್ಬಿಟ್ಟು ಅವ್ರನ್ನ 1% ಇಟ್ರು. ಇಷ್ಟು ಜನಕ್ಕೆ ತೊಂದರೆ ಇದ್ರೆ SC/ST ಕಮಿಷನ್ ಒಂದು ಮಾಡಿರ್ತೀವಿ, ಅಲ್ಲಿ ನಿಮ್ಮ ಅಹವಾಲುಗಳನ್ನ ಸಲ್ಲಿಸಿ ಅಲ್ಲಿ ಅದನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ರು. ಇದಕ್ಕಿಂತ ಇನ್ನೇನು ಕೊಡಕ್ಕಾಗತ್ತೆ ಕಮಿಷನ್? ಆದ್ರೆ CM ಅವರು ಒಲೆಯ ಸಮಾಜ ಮಿನಿಸ್ಟರ್ನ, ಮಾದಿಗ ಸಮಾಜ ಮಿನಿಸ್ಟರ್ನ, ಬೋವಿಲ್ ಅಂಬಾಣಿ ಅವ್ರನ್ನ ಕರೆದ್ಬಿಟ್ಟು ನೀವುಗಳು ತೀರ್ಮಾನ ಮಾಡ್ಕೊಂಡು ಬಂದ್ಬಿಡಿ, ನಾ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ. ಸೊ CM ಅವ್ರಿಗೆ ಯಾವ ಸುಪ್ರೀಂ ಕೋರ್ಟ್ 7 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಲೆಕ್ಕಕ್ಕಿಲ್ಲ, 5 ಜನದ್ದು ಲೆಕ್ಕಕ್ಕಿಲ್ಲ, ಯಾರ್ದು ನಾಗಮೋಹನ್ ದಾಸ್ ವರದಿನೂ ಲೆಕ್ಕಕ್ಕಿಲ್ಲ, ಸದಾಶಿವ ವರದಿನೂ ಲೆಕ್ಕಕ್ಕಿಲ್ಲ. ನಾಗಮೋಹನ್ ದಾಸ್ಗಲ್ವಾ? ಹ, ರಾಜಕೀಯ ತಂತ್ರ. ಯಾರು ಓಟ್ಗಳು ತಗೋಬೋದಿರೋ ಅವ್ರ ಮಾತು ಕೇಳ್ತೀವಿ ಅಂತ. ಅದೇ ಇವ್ರಿಗೆ ಏನ್ ಗೊತ್ತಾ, ಆ ಜಡ್ಜಸ್ಗಳಿಗೆ ಏನಾದ್ರೂ ಸ್ವಾಭಿಮಾನ ಇದ್ರೆ ಇನ್ ಮುಂದೆ ಈ ಸರ್ಕಾರ ಮಾಡಂತ ಕಮಿಷನ್ಗಳನ್ನ ಒಪ್ಕೊಳ್ಳೇಬಾರ್ದವ್ರು. ಇಲ್ಲಾಂದ್ರೆ ಅವರೇ ಕೇಳ್ಬೇಕು, ಸರ್ಕಾರಕ್ಕೆ ಒಂದು ಅಫಿಡವಿಟ್ ಕೊಡಿ, ನೀವು ನಾವು ಮಾಡಿ ಕೊಡೋಂತ ವರದಿನ ನೀವು ಒಪ್ಕೋತೀರಾ ಅಂತ ಒಂದು ಅಫಿಡವಿಟ್ ಕೊಡಿ, ಆಗ ನಾವು ವರದಿ ರೆಡಿ ಮಾಡಕ್ಕೆ ಮುಂದೆ ಬರ್ತೀನಿ, ಎಲ್ಲ ವರದಿ ಮಾಡಲ್ಲ ಅನ್ಬೇಕು. ಒಂದು ಜಡ್ಜಸ್ಗಳು ಅಷ್ಟು ಗೌರವಾನ್ವಿತ ಸ್ಥಾನದಲ್ಲಿರೋರ್ನ ಪೊಲಿಟಿಕಲ್ ಡೊಮೈನಿಗೆ ತಂದ್ಬಿಟ್ಟು ಅವ್ರ ವರದಿನ ನೀವು ನೋಡಿದ್ರಲ್ಲ, ವಲಯ ಸಮಾಜದವರು ಹೆಂಗೆ ನಾಗಮೋಹನ್ ದಾಸ್ ಅವ್ರ ವರದಿನ ವಿರೋಧ ಮಾಡಿದ್ದಾರೆ, ನಾಗಮೋಹನ್ ದಾಸ್ ಅವ್ರ ಬಗ್ಗೆ ಹೆಂಗ್ ಮಾತಾಡಿದ್ದಾರೆ ಅಂತ. ನನ್ನ ಬೂಟಿಗೆ ಸಮಾನ ಅಂತಾರೆ ಅವ್ರ ವರದಿನ. ಕೆಲವರು ಬೆಂಕಿ ಹಚ್ತಾರೆ, ನಾಗಮೋಹನ್ ದಾಸ್ ಚೇಲ ಅಂತಾರೆ. ಮಾದಿಗ ಏನ್ರಿ, ನಾವೇ ಹೇಳಿದ್ವಿ ನಾಗಮೋಹನ್ ದಾಸ್ ಅವರು ಕಮಿಷನ್ ಮಾಡಿ ಅಂತ. ಎಲ್ಲ ವಲಯ ಸಮಾಜದವ್ರು ಹೇಳಿ ಮಾಡಿಸ್ಕೊಂಡು ಹಿಂಗ್ ಹೇಳ್ತಾರಂತ ಜಡ್ಜಸ್ ಯಾಕೆ ಬರ್ಬೇಕು ಒಬ್ಬ ಅವ್ರ ಗೌರವ ಇರೋಂಥವ್ರು? ಇದ್ರ ಜೊತೆಗೆ ನಾವು ಕಟ್ಟಂತ ಟ್ಯಾಕ್ಸ್ ಪೇಯರ್ಸ್ ಮನಿ 150 ಕೋಟಿ 200 ಕೋಟಿ ಖರ್ಚಿದಿಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ. ಇದು ಈ ರಾಜ್ಯದ ದೌರ್ಭಾಗ್ಯನೇ ಸರಿ. ಪಾಲಿಟಿಕಲ್ ಇವ್ರದ್ದು ಉಳಿಸ್ಕೊಳ್ಳೋಕ್ಕೋಸ್ಕರ ಅವರ ಸ್ಥಾನಮಾನಗಳನ್ನ ಇದನ್ನೆಲ್ಲ ಗಾಳಿಗೆ ತೂರ್ತಾ ಇದ್ದಾರೆ.
ಆ ಯಾಕೆ ಅಂತಂದ್ರೆ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ತಗೊಂಡ್ರು, ಅವರು ಸ್ಟೇಟ್ ಅಲ್ಲಿ ಇದ್ದಂತೆ ಎಂಪಿರಿಕಲ್ ಡಾಟಾ ತಗೊಂಡ್ರು, ಅದ್ರ ಪ್ರಕಾರ ಮಾಡಿದ್ರು ಅಷ್ಟೇ, ಸಿಂಪಲ್. ಅವ್ರು ಮಾಡಿಲ್ಲ ಇಲ್ವೇ? ಇವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಿಟ್ರು, ಎಂಪಿರಿಕಲ್ ಡಾಟಾ ಬಿಟ್ರು, ಇವ್ರು ಪೊಲಿಟಿಕಲ್ ಸ್ಥಾನಮಾನಗಳಿಗೋಸ್ಕರ ಎಲ್ಲ ಗಾಳಿಗೆ ತೂರಿ ಮಾಡೋದಕ್ಕೆ ಇಷ್ಟು ಕಗ್ಗಂಟಾಗಿ ಕೂತಿರೋದು. ಹೇಳಿದ್ನಲ್ಲ ನಾನು, AKAD ಬಡ್ತಿ, ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಮೀಸಲಾತಿ, SC SP TSP, ಈ ಏನು 15 ಜಾಬ್ ಒಳಗಡೆ ಇರೋಂಥದ್ರ ಒಳಗಡೆ ಮೀಸಲಾತಿ, ಇವೆಲ್ಲ ಬಗೆಹರಿಯ ತನಕನೂ ಹೋರಾಟ ಮುಂದುವರಿತದೆ. ಅಲ್ಲ, ಅದಕ್ಕೆ ಈಗೇನು ಫಸ್ಟ್ ಮೊದಲನೇದಾಗಿ ಈ 35 ವರ್ಷದಿಂದ ಹೋರಾಟ ಮಾಡಿರೋಂಥ ಪರ್ಟಿಕ್ಯುಲರ್ಲಿ ಮಾದಿಗ ಸಮಾಜದ ಹೋರಾಟಗಾರರಿಗೆ, ಇದಕ್ಕೆ ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡವ್ರಿಗೆ ಈ 5.5 ಹಿಂಗ್ ಡಿವೈಡ್ ಮಾಡೋರಲ್ಲ, ಇದರ ಕ್ರೆಡಿಟ್ ಆ ಹೋರಾಟಗಾರರಿಗೆ ಹೋಗ್ಬೇಕು. ಮೊದಲನೇದಾಗಿ ರಾಜ್ಯಾದ್ಯಂತ ನಾವು ಕೂಡ ಹೋರಾಟಗಾರರು ನಾವೆಲ್ಲ ಸೇರ್ಕೊಂಡು ಅವ್ರಿಗೊಂದು ಅಭಿನಂದನೆ ಸಲ್ಲಿಸಂತ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಂಬ್ಕೋತೀವಿ. ಆ ಅಭಿನಂದನೆ ಸಲ್ಲಿಸಂತ ಸಂದರ್ಭದಲ್ಲೇನೆ ಇವನ್ನೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮತ್ತೆ ಮುಂದಿನ ಹೋರಾಟಕ್ಕೆ ನಾಂದಿ ಆಡ್ತೀವಿ. ಅಲ್ಲ, ಪ್ರಕ್ರಿಯೆ ಮುಂದೆ ಹೋಗುತ್ತೆ. ಆ ಪ್ರಕ್ರಿಯೆಯಲ್ಲಿ ಡಿವಿಷನ್ ಗಮನಿಸ್ತೀವಿ ನಾವು, ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಏನೇನಂತ ಒಂದು ಗಮನಿಸ್ತೀವಿ. ಅಥವಾ ಇನ್ಯಾವ್ದಾದ್ರು ಕ್ಲಾಸ್ 1 KS ನಮ್ಮ ಏನು KS ಅಲ್ಲಿ ಆಗಂತ ನಮ್ಮ AC DC AC DYSP ಈ ಪೋಸ್ಟ್ಗಳು ಹೆಂಗೆ ಕ್ರಿಯೇಟ್ ಆಗ್ತಾ ಇದೆ ನೋಡ್ತೀವಿ. ಅದೆಲ್ಲ ನಮಗೆ ಒಳ ಮೀಸಲಾತಿನೇ ಇಲ್ಲ ಅಂತ ಅಂದ್ರೆ ನಾವು ಸುಮ್ಗಿರಕ್ಕೆ ಹೆಂಗಾಗುತ್ತೆ? ಹೋರಾಟ ಮತ್ತೆ ಮಾಡಲೇಬೇಕಾಗತ್ತೆ. ಆಗ್ಬೋದಾ ಸರ್? ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ.